ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗ್ರೇಡಿಂಗ್ ಬದಲು ಮಾರ್ಕ್ಸ್ ಹಿಂದಿ ಭಾಷೆಗೆ ಗ್ರೇಡಿಂಗ್ ಬದಲು ಅಂಕಗಳನ್ನೇ ಕೊಡಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಹತ್ವದ ನಿರ್ದೇಶನ ಕೊಟ್ಟಿರುವಂಥದ್ದು. ಜಸ್ಟಿಸ್ ಎಸ್ ಇಂದಿರೇಶ್ ನೇತೃತ್ವದ ಪೀಠದಿಂದ ಆದೇಶ ಹೊರಬಿದ್ದಿದೆ. ಈ ಆದೇಶದಲ್ಲಿ ಕೆಲವು ಮಾರ್ಪಾಡು ಮಾಡಿದ್ದಾರೆ ಹೈಕೋರ್ಟ್ ಪೀಠ. ಸರ್ಕಾರದಿಂದ ಆದೇಶವನ್ನ ಹೊರಡಿಸಿರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಈಗ ಹೈಕೋರ್ಟ್ ಮಹತ್ವದ ನಿರ್ದೇಶನವನ್ನ ಕೊಟ್ಟಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗ್ರೇಡಿಂಗ್ ಬೇಡ, ಅದ್ರ ಬದಲು ಮಾರ್ಕ್ಸ್ ನ ಕೊಡಬೇಕು, ಹಿಂದಿ ಭಾಷೆಗೆ ಗ್ರೇಡಿಂಗ್ ಬದಲು ಅಂಕವನ್ನೇ ಕೊಡಿ ಅಂತ ಹೇಳಿದ್ರು. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಹತ್ವದ ನಿರ್ದೇಶನವನ್ನ ನೀಡಿದೆ. ಜಸ್ಟಿಸ್ ಎಸ್ ಇಂದಿರೇಶ್ ನೇತೃತ್ವದ ಪೀಠದಿಂದ ಆದೇಶ ಹೊರಬಿದ್ದಿರುವಂಥದ್ದು. ಆದೇಶದಲ್ಲಿ ಕೆಲವು ಮಾರ್ಪಾಡು ಮಾಡಿದ ಹೈಕೋರ್ಟ್ ಪೀಠ. ಸರ್ಕಾರದ ಆದೇಶ ಮರುಪರಿಶೀಲನಾ ಅರ್ಜಿ ಕಡೆಗೂ ಕೂಡ ಇತ್ಯರ್ಥ ಆಗಿರುವಂಥದ್ದು. ಹಿಂದಿ ಭಾಷೆ ವಿಚಾರದಲ್ಲಿ ಸಿದ್ದು ಸರ್ಕಾರಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಮುಂದೆ ರಾಜ್ಯ ಸರ್ಕಾರ ಏನು ಮಾಡಲಿದೆ? ಮೇಲ್ಮನವಿ ಹೋಗುತ್ತಾ? ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಬೇಕಿದೆ. ಆದರೆ ಗ್ರೇಡಿಂಗ್ ಸಮರ ನಡೀತಾ ಇರುವಂಥದ್ದು. ಎಸ್ಎಸ್ಎಲ್ಸಿ ಫಲಿತಾಂಶ ವಿಳಂಬ ಆತಂಕ ಕೂಡ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಇದೀಗ ಹೈಕೋರ್ಟ್ ಮಹತ್ವದ ನಿರ್ದೇಶನವನ್ನು ನೀಡಿರುವಂಥದ್ದು. ಕೆಲವು ಮಾರ್ಪಾಡನ್ನು ಕೂಡ ಮಾಡಿದೆ ಹೈಕೋರ್ಟ್ ಪೀಠ ಆದೇಶದಲ್ಲಿ. ಈ ಆದೇಶ ಏನಿದೆ ಅಲ್ವಾ, ಇದು ಮರುಪರಿಶೀಲನಾ ಅರ್ಜಿ ಕಡೆಗೂ ಕೂಡ ಇತ್ಯರ್ಥ ಆಗಿದೆ, ಫೈನಲೈಸ್ ಆಗಿದೆ. ಹಿಂದಿ ಭಾಷೆ ವಿಚಾರದಲ್ಲಿ ಸಿದ್ದು ಸರ್ಕಾರಕ್ಕೆ ಮತ್ತೆ ಹಿನ್ನಡೆಯಾಗಿರುವಂಥದ್ದು. ಇನ್ನು ಮುಂದೆ ರಾಜ್ಯ ಸರ್ಕಾರ ಏನು ಮಾಡಲಿದೆ ಕಾದ್ ನೋಡಬೇಕು. ಮೇಲ್ಮನವಿ ಏನಾದರೂ ಹೋಗುತ್ತಾ ಕಾದ್ ನೋಡಬೇಕು. ಇನ್ನು ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಬೇಕಿದೆ. 2 ಡೇಸ್ ಇದೆ. ಆದರೆ ಗ್ರೇಡಿಂಗ್ ಸಮರದಿಂದಾಗಿ ಗ್ರೇಡಿಂಗ್ ಬೇಡ, ಮಾರ್ಕ್ಸನ್ನು ನೀಡಿ ಅನ್ನುವಂಥ ಇದೇನು ನಡೀತಾ ಇದೆ ಇವಾಗ. ಈ ರೀಸನ್ನಿಂದಾಗಿ ಎಸ್ಎಸ್ಎಲ್ಸಿ ಫಲಿತಾಂಶ ವಿಳಂಬ ಆತಂಕ ಕೂಡ ಮತ್ತೊಂದು ಕಡೆ ಇದೆ. ವಿಳಂಬ ಕೂಡ ಆಗ್ಬೋದು, ಅಥವಾ 24ಗೆ ಬಂದರೂ ಕೂಡ ಬರ್ಬೋದು. ವಿಳಂಬ ಆಗ್ಬೋದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಹತ್ವದ ನಿರ್ದೇಶನವನ್ನು ನೀಡಿರುವಂಥದ್ದು. ಜಸ್ಟಿಸ್ ಎಸ್ ಇಂದಿರೇಶ್ ನೇತೃತ್ವದ ಪೀಠದಿಂದ ಇದೀಗ ಆದೇಶ ಫೈನಲ್ ಆಗಿ ಹೊರಬಿದ್ದಿದೆ. ಕೆಲವು ಮಾರ್ಪಾಡು ಜೊತೆಗೆ ಗ್ರೇಡಿಂಗ್ ಬದಲು ಮಾರ್ಕ್ಸ್ ಅನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಹಿಂದಿ ಭಾಷೆಗೆ ಗ್ರೇಡಿಂಗ್ ಬದಲು ಮಾರ್ಕ್ಸ್ನ ಅಂಕಗಳನ್ನೇ ಕೊಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೀಡಿರುವಂತಹ ಒಂದು ಮಹತ್ವದ ನಿರ್ದೇಶನ. ಇದರಲ್ಲಿ ಇದೀಗ ಮತ್ತೆ ಹಿಂದಿ ಭಾಷೆ ವಿಚಾರದಲ್ಲಿ ಇದೀಗ ಮತ್ತೆ ಸಿದ್ದು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸರ್ಕಾರದ ಆದೇಶವನ್ನು ಮರುಪರಿಶೀಲನಾ ಅರ್ಜಿ ಅದೇನಿದೆ ಅದು ಕೂಡ ಫೈನಲೈಸ್ ಆಗಿದೆ, ಇತ್ಯರ್ಥ ಆಗಿದೆ. ಜಸ್ಟಿಸ್ ಎಸ್ ಇಂದಿರೇಶ್ ನೇತೃತ್ವದ ಪೀಠದಿಂದ ಬಿದ್ದಿರುವಂತಹ ಆದೇಶ. ಗ್ರೇಡಿಂಗ್ ಸಮರದಿಂದಾಗಿ ಎಸ್ಎಸ್ಎಲ್ಸಿಯ ರಿಸಲ್ಟ್ 24ಕ್ಕೆ ಬರಬೇಕಾಗಿದ್ದಂಥದ್ದು ತಡವಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಸಾರಿಗೆ ನೌಕರರು. ವೇತನ ಪರಿಷ್ಕರಣೆ ಮಾಡದ ಹಿನ್ನೆಲೆಯಲ್ಲಿ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸೋದಕ್ಕೆ ಮುಂದಾಗಿದ್ದಂತಹ ನೌಕರರು, ಆದರೆ ಪ್ರತಿಭಟನೆಗೆ ಅವಕಾಶವನ್ನ ನೀಡದ ಬೆಂಗಳೂರು ಪೊಲೀಸರು. ಮುಷ್ಕರಕ್ಕೆ 4 ನಿಗಮಗಳ ನೌಕರರು ಮುಂದಾಗಿರ್ತಾರೆ. ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ಮುಂದಾಗಿರುವಂತಹ ನೌಕರರು, ಅನುಮತಿ ನೀಡದಿದ್ರೂ ಕೂಡ ಮುಷ್ಕರ ನಡೆಸ್ತೀವಿ ಅಂತಿರುವಂತಹ ನೌಕರರು. ಹಾಗಾದ್ರೆ ಮುಷ್ಕರದಲ್ಲಿ ಭಾಗಿಯಾಗ್ತಾರಾ 4 ನಿಗಮದ ನೌಕರರು? ಕಾಂಗ್ರೆಸ್ ವಿರುದ್ಧ ಇದೀಗ ಮತ್ತೆ ಸಿಡಿದೆದ್ದಿರುವಂತಹ ಕಾಂಗ್ರೆಸ್ ಸಾರಿಗೆ ನೌಕರರು ಕಾಂಗ್ರೆಸ್ ವಿರುದ್ಧ ತಿರುಗಿಬಿದ್ದಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್. ವೇತನ ಪರಿಷ್ಕರಣೆ ಮಾಡಿಲ್ಲ, ಅದು ಒಂದು ರೀಸನ್ನು. ಮತ್ತು ವಿವಿಧ ಬೇಡಿಕೆಗಳು. ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾ ಇರುವಂಥದ್ದು. ಪ್ರತಿಭಟನೆಗೆ ಅವಕಾಶವನ್ನು ನೀಡಿಲ್ಲ ಪೊಲೀಸರು, ಆದರೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ.
ಮುಷ್ಕರಕ್ಕೆ 4 ನಿಗಮಗಳ ನೌಕರರು ಕೂಡ ಮುಂದಾಗಿರುವಂಥದ್ದು. ಸೊ ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಅನುಮತಿ ನೀಡದಿದ್ರೂ ಕೂಡ ಮುಷ್ಕರ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ ನೌಕರರು. ಹಾಗಾದರೆ ಮುಷ್ಕರದಲ್ಲಿ 4 ನಿಗಮದ ನೌಕರರು ಭಾಗಿಯಾಗಿದ್ದಾರಾ? ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಮಂಡಿಸೋದಕ್ಕೆ ಸಜ್ಜಾಗಿರುವಂತಹ ಸಾರಿಗೆ ನೌಕರರು ಹಾಗಾದ್ರೆ ಇಂದು ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆಗತ್ತಾ? ಕರ್ತವ್ಯಕ್ಕಾಗಿ ಗೈರಾಗಿ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಭಾಗಿಯಾಗ್ತಾರಾ? ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಂತೆ 4 ನಿಗಮದಿಂದ ಚೆಕ್ಮೇಟ್ ನೀಡಲಾಗುತ್ತೆ. ಸೊ ನೌಕರರ ಕಡ್ಡಾಯ ಹಾಜರಾತಿಗೆ ಸೂಚಿಸಿದಂತಹ ಆಯಾ ಎಂಡಿಗಳು ರಜೆ ಹೊರತುಪಡಿಸಿ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ ಕೂಡ ಸೂಚನೆ ಹೊರಬಿದ್ದಿದೆ. ಸೊ ಬೇಕಾಬಿಟ್ಟಿ ರಜೆ ಹಾಕಿ ಪ್ರತಿಭಟನೆಗೆ ಹೋದರೆ ಕ್ರಮದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಸೊ ನೌಕರರ ಕರ್ತವ್ಯಕ್ಕೆ ಗೈರಾಗಿ ಧರಣಿ ಮಾಡಿದ್ರೆ ಸಸ್ಪೆಂಡ್ ವಾರ್ನ್ ಕೂಡ ಕೊಡಲಾಗಿದೆ. ಸೊ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂದಿಗೆ ತಮ್ಮ ಬಲ ತೋರಿಸೋದಕ್ಕೆ ಮುಂದಾಗಿರುವಂತಹ ನೌಕರರು ಬಟ್ ಕರ್ತವ್ಯಕ್ಕೆ ಗೈರಾಗಿ ಧರಣಿ ಏನಾದರೂ ಮಾಡೋದಕ್ಕೆ ಮುಂದಾದರೆ ಸಸ್ಪೆಂಡ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಫೈನಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಅಂತೂ ಮಾಡಿದ್ದಾರೆ. ಬಟ್ ಈ ಕಡೆ ಇನ್ನೊಂದು ಕಡೆಯಿಂದ ವಾರ್ನ್ ಕೂಡ ಹೊರಬಿದ್ದಿದೆ. ಆಯಾ ನೌಕರರ ಕಡ್ಡಾಯ ಹಾಜರಾತಿಗೆ ಆಯಾ ಎಂಡಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಇಲ್ಲಿ ಗೈರಾಗಿ ಬೇಕಾಬಿಟ್ಟಿ ಪ್ರೊಟೆಸ್ಟ್ ಮಾಡೋದಕ್ಕೆ ಏನಾದರೂ ಹೋದ್ರಿ ರಜೆ ತಗೊಂಡು ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂಥ ವಾರ್ನ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಜನ ಭಾಗಿಯಾಗ್ತಾರೆ? 4 ನಿಗಮದಿಂದ ಚೆಕ್ಮೇಟ್ ನೀಡಲಾಗತ್ತಾ? ಕಡ್ಡಾಯ ಹಾಜರಾತಿಗೆ ಬೇರೆ ಸೂಚಿಸಿದ್ದಾರೆ.